ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅವರು ನ್ಯಾಯ ಪಂಚಾಯತಿ ಮಾಡ್ತಿದ್ರಂತೆ. ಇಲ್ಲ, ಅಪ್ಪ ಹೆಂಗೆ ಅಂದರೆ ನಮ್ಮದು ಹಳ್ಳಿ, ನಾವು ಸಿಟಿಯಲ್ಲಿ ಇದ್ರೂ ನಮ್ಮೂರು ಮಾರೇನಹಳ್ಳಿ. ನಮ್ಮ ತಂದೆನೇ ಪ್ರತಿಯೊಂದು ಆ ಊರಿನಲ್ಲಿ ಏನೇ ಒಂದು ನ್ಯಾಯ ಪಂಚಾಯತಿ ಆಗಬೇಕಂದ್ರೆ ಅವರೇ ಕುತ್ಕೊಂಡು, ನಮ್ಮ ತಂದೆ ಸಾಯೋ ತನೂ ನಮ್ಮೂರಿಂದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ಗಳು ಹೋಗ್ತಿದ್ದಿದ್ದೇ ಕಡಿಮೆ. ಎಲ್ಲ ನಮ್ಮ ತಂದೆ ಹತ್ರನೇ ಇತ್ತು. ಒಂದು ಜಮೀನಿಂದ, ಒಂದು ಮನೆಯಲ್ಲಿ ಗಲಾಟೆಯಿಂದ, ಒಂದು ಹೆಣ್ಮಗಳು ಸಂಸಾರ ಗಲಾಟೆಯಿಂದ ನಮ್ಮ ತಂದೆ ತೀರ್ಮಾನ ಪಂಚಾಯತಿ ಮಾಡ್ತಿರಲ್ಲ ಈಗ. ಅದು ಗೊತ್ತಿಲ್ಲ, ಅದು ಹಂಗೆ ಬಂದ್ಬಿಟ್ಟೈತೆ ಇವಾಗ. ಬ್ಲಡ್ ಪ್ರಾಬ್ಲಿ ಎಸ್. ನೀವು ಚುನಾವಣೆ ಅಂತ ಅಂತಿದ್ರಿ ಮೇಡಮ್, ನಿಮಗೆ ನಂಬಿಕೆ ಇದೆಯಾ ನಿಮಗೆ ಈ ಸರಿ ಚುನಾವಣೆಯಲ್ಲಿ ಅವಕಾಶ ಸಿಗುತ್ತೆ ಅಂತ? ಯಾಕಂದ್ರೆ ಮಹಿಳಾ ಸಮಾನತೆಯ ಬಗ್ಗೆ ನಿಮ್ಗಿಂತ ಜಾಸ್ತಿ ಮಾತಾಡಬೇಕಾದವ್ರಿಲ್ಲ, ಯಾಕಂದ್ರೆ ನೀವು ಮಹಿಳಾ ಆಯೋಗದ ಅಧ್ಯಕ್ಷರಿದ್ದೀರಿ. ಸೊ ಇಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ಅವಕಾಶ, ಅದರಲ್ಲೂ ತಮಗೆ ಅವಕಾಶ, ಚುನಾವಣಾ ಅವಕಾಶ ಕೊಟ್ಟಿದ್ದಾನೆ ಭಗವಂತ, ಪಕ್ಷ ಕೊಟ್ಟಿದೆ ನನಗೆ. ದೇವರು ನಿನಗೆ ತಗೊಳವ, ಇದು ನಿನ್ಗೆ ಕೊಡ್ತಾ ಇದ್ದೀನಿ, ಇದು ನಿನ್ಗೆ ಅಂತ ಕೊಡೋದಿಲ್ಲ ನಿನಗೆ. ಅಂದರೆ ಅವಕಾಶ ಕೊಡ್ತಾನೆ, ನಿನಗೆ ಅಧಿಕಾರ ಕೊಡೋದಿಲ್ಲ. ನಿಂತು ಆ ಅವಕಾಶಗಳನ್ನು ನೀನು ಆ ಅಧಿಕಾರ ರೂಪದಲ್ಲಿ ನೀನು ಬದಲಾವಣೆ ಮಾಡಿಕೊಂಡಾಗ ಜನ ತೀರ್ಮಾನ ಮಾಡೋರು. ಮುಂದಿನ ಬರುವಂಥ ಅದು ಚುನಾವಣೆ ಇರ್ಬೋದು, ಎಲ್ಲ ಇರ್ಬೋದು, ಕಾಲ ಎಲ್ಲದಕ್ಕೂ ಒಂದು ಉತ್ತರ ಕೊಡುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಮೇಡಮ್ ನಿಮ್ಮ ಕೆಲಸ, ನಿಮಗೆ ಇಲ್ಲಿಯವರೆಗೆ ಮಾಡಿರೋದು? ತುಂಬ. ಯಾಕೆಂದರೆ ಇನ್ನೊಂದು ವರ್ಷ ಇದೆ ನಾನು ಆಯೋಗದ ಅಧ್ಯಕ್ಷೆಯಾಗಿ. ಇವತ್ತು ನೋಡಿ, ಪೇಪರಲ್ಲಿ ನಾವು ಓದಬೇಕಾದ್ರೆ ಒಂದು ಹೆಣ್ಣು ಮಗಳನ್ನ ಗಂಡನೇ ಶಂಕಿಸಿ ಕೊಲೆ ಮಾಡಿಬಿಡ್ತಾನೆ. ಇನ್ನೊಂದು ಗಂಡ, ಅವನು ಕಾಂಟ್ರಾಕ್ಟ್ರು, ಅವನು ಅವಳ ಹೆಂಡತಿ ಹೆಸರಲ್ಲೇ ಚೆಕ್ಗಳು ಕೊಟ್ಟು ಬೌನ್ಸ್ ಆಗ್ಬಿಟ್ಟು ಅವಳನ್ನು ಒಡೆದು ಸಾಯಿಸಿ ಆ ಕಾಂಪೌಂಡಲ್ಲಿ ಅವನೇ ಊತಾಕಿರ್ತಾನೆ. ಆಯಿತಾ? ಇನ್ನೊಬ್ಬ ವಿದ್ಯಾವಂತರು, ಇಸ್ರೋ ಸೈಂಟಿಸ್ಟು, ನೆನ್ನೆ ಪೇಪರಲ್ಲಿ ಬಂದಿದೆ, 60 ವರ್ಷದ ತಾಯಿ, ನಾನು ಸತ್ತ ಮೇಲೆ ಇವಳನ್ನು ಯಾರು ನೋಡ್ಕೊಳ್ಳೋರಿಲ್ಲ ಅಂತ ಹೇಳ್ಬಿಟ್ಟು ಉಸಿರುಗಟ್ಟಿ ಗಂಡನೇ ಸಾಯಿಸ್ಬಿಡ್ತಾನೆ. ನಾನು ಹೇಳ್ತೀನಿ, ನಾವು ಯಾವ ಸಬಲೀಕರಣದತ್ತ ನಡೀತಾ ಇದ್ದೀವಿ ಅನ್ನೋದೇ ನನಗೆ ಗೊತ್ತಿಲ್ಲ. ಅಂದರೆ ಇಂಥವ್ರ ಮಧ್ಯೆ ಪ್ರತಿದಿನ ಒಂದು ಹೆಣ್ಣು ಮಗಳ ಮುಖದಲ್ಲಿ ನಗುವನ್ನು ನೋಡಿದಾಗ, ಆ ಶೋಷಣೆಯಿಂದ ಅವಳನ್ನು ಹೊರಗಡೆ ತಂದು, ಅವಳು ಅದು ಏನೇ ಆಗಿರ್ಬೋದು, ಒಂದು ಹೆಣ್ಮಗಳು ಇದು ಏನೋ ಇನ್ಸ್ಟಾ ಫೇಸ್ಬುಕ್ ಮೇಲೆ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ನಾನು ಸತ್ತೋಗ್ಬಿಡ್ತೀನಿ ಅಂತ ಫೋನ್ ಮಾಡಿದ್ಲು. ಅವಳೇನಂತಾಳೆ, ನಾನು ಪೊಲೀಸ್ ಸ್ಟೇಷನ್ಗೂ ಹೋಗಲ್ಲ ಅಂತಾಳೆ, ಪೊಲೀಸವರು ನನ್ನ ಮನೆ ಹತ್ರ ಬರಬಾರ್ದು ಅಂತಾಳೆ. ಮತ್ತು ಹೆಂಗೆ ಸಾಲ್ವ್ ಮಾಡೋದು? SP ಅವ್ರ ಜೊತೆ ಮಾತಾಡಿದೆ, ಬಾಗಲಕೋಟೆ SP. ಅವರಂದರು, ಮೇಡಮ್, ಒಂದು ಹೆಣ್ಮಗಳನ್ನ ಸಾಮಾನ್ಯ ಸೀರೆ ಒಳಗಡೆ ಯಾರಿಗೂ ಗೊತ್ತಿಲ್ದಿರಂಗೆ ನಾನು ಅವಳ ಹತ್ರ ಕಳಿಸ್ತೀನಿ, ಎಲ್ಲ ಅವಳಿಗೆ ಡೀಟೇಲ್ಸ್ ಕೊಡೋಕ್ಕೆ ಹೇಳಿ. ನೀವು ನಂಬ್ತೀರಾ ರಾಧಾ? ಅದನ್ನೆಲ್ಲ ಅವನನ್ನು ಕರೆಸಿ ಅವನ್ನ ಅರೆಸ್ಟ್ ಮಾಡಿಸಿ ವಿತೌಟ್ ಅವ್ರ ತಂದೆ ತಾಯಿ ಯಾರಿಗೂ ಗೊತ್ತಾಗದೇ ಇರೋಂಗೆ ಅದನ್ನು ಬ್ಲಾಕ್ ಮಾಡಿಸಿದ್ವಿ. ಆ ಮಗಳ ಒಂದು ಮತ್ತೆ ಜೀವನದಲ್ಲಿ ಹೊಸ ನಗು, ಶಾಂತಿ, ಮತ್ತೆ ಅವಳು ಓದಬೇಕು, ನಾನು ಇನ್ನು ಕಾಲೇಜ್ಗೆ ಹೋಗ್ತೀನಿ, ಸತ್ತೋಗ್ತೀನಿ ಅನ್ನೋ ಹುಡುಗಿ ಅವಳ ಬದುಕಲ್ಲಿ ಒಂದು ಹೊಸ ಬಾಳನ್ನು, ಒಂದು ಹೊಸ ನಗುವನ್ನು ತಂದಾಗ ಒಂದು ತಾಯಿಯಾಗಿ ಸಂತೋಷ ತರಲ್ವಾ? ಬಹಳ ತೃಪ್ತಿ ಇದೆ ಮೇಡಮ್, ಬಹಳ ಆಗ್ತಾ ಇದೆ. ಯಾಕಂದ್ರೆ ತುಂಬಾ ಟೀನೇಜ್ ಅಲ್ಲಿ ಲವ್ ಆಗುತ್ತೆ, ಎಲ್ಲಾರ ಕೈಯಲ್ಲೂ ಮೊಬೈಲ್, ಎಷ್ಟರ ಮಟ್ಟಿಗೆ ಮೊಬೈಲ್ ನಮ್ಮ ಪರ್ಸನಲ್ ಲೈಫನ್ನ ಎಲ್ಲರಿಗೂ ಬಿಚ್ಚಿಡ್ತಾ ಇದೆ ಅಂತಂದ್ರೆ, ಒಂದು ಫೋಟೋ ಕಳಿಸು ಅಂತಾರೆ, ಕಳಿಸ್ತಾರೆ, ಅಥವಾ ನಿಂದೊಂದು ವಿಡಿಯೋ, ಖಾಸಗಿ ವಿಡಿಯೋ ಕಳಿಸು ಅಂತಾರೆ, ಕಳಿಸ್ತಾರೆ, ನಾಳೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ನನ್ನ ಪ್ರಶ್ನೆ ಇರೋದು ಮೇಡಮ್, ಈಗ ಹುಡುಗಂದಾಗಲಿ ಹುಡುಗಿದಾಗಲಿ ಮೇಡಮ್, ಐ ಡೋಂಟ್ ನೋ, ಗಂಡು ಮಕ್ಕಳು ಅದನ್ನು ಭಾಳ ಜನ ಹೇಳ್ತಾರೆ, ಗಂಡು ಹುಡುಗ ಅನ್ಬಿಡು, ಹೆಂಗೆ ಬೇಕಾದ್ರೆ ನಿಭಾಯಿಸ್ಕೋತಾನೆ, ಏನು ಬಂದರೆ ಬರಲಿ ವಿಡಿಯೋ ಅಂತ. ಬಟ್ ಹೆಣ್ಮಕ್ಳಿಗೆ ಒಂದು ಸರಿ ವಿಡಿಯೋ ಬಂತಂದರೆ ಮೇಡಮ್, ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಓನ್ಲಿ ಬಿಕಾಸ್ ಆಫ್ ದೀಸ್ ವಿಡಿಯೋಸ್. ಮೇಡಮ್, ಆ ಥರ ವಿಡಿಯೋಸ್ ಹಾಕ್ಬಹುದಾ? ಈಗ ಖಾಸಗಿ ವಿಡಿಯೋ, ಒಬ್ಬ ಹೆಣ್ಮಗಳ ಖಾಸಗಿ ವಿಡಿಯೋ, ಅಥವಾ ಆಕೆ ಕಳುಹಿಸಿರುವಂತಹ ಫೋಟೋಸ್, ನ್ಯೂಡ್ ಫೋಟೋಸ್ ಆರ್ ಮೆಸೇಜಸ್, ಅವುಗಳನ್ನು ಲೀಕ್ ಮಾಡೋದು, ಸೋಷಿಯಲ್ ಮೀಡಿಯಾಗೆ ಹಾಕೋದು, ಹಂಗೆ ಮಾಡ್ಬೋದಾ ಮೇಡಮ್? ಈಗ ನನ್ನ ಬಗ್ಗೆನೇ ಇಬ್ಬರು ಒಂದು ಸಲ ಒಬ್ಬರು, ಅದೇ ನಮ್ಮ ಯಾವುದು ಕೊಂದವರು ಯಾರು ಧರ್ಮಸ್ಥಳದ ವಿಚಾರವಾಗಿ ನಿಂತಾಗ ಒಬ್ಬ ಹುಡುಗ ಒಂದು ಎಷ್ಟು ಕೆಟ್ಟದಾಗಿ ಒಂದು ಕಮೆಂಟ್ ಹಾಕ್ತಾನೆ, ಕೆಟ್ಟದಾಗಿ, ಬಿಲೋ ದಿ ಬೆಲ್ಟ್. ಅರೆಸ್ಟ್ ಆಗಿದ್ದಾನೆ ಅವನು, ಈಸ್ ಇನ್ ಜೈಲ್. ಇನ್ನೊಬ್ರು ಅವರು ಇವಳನ್ನು ಅತ್ಯಾಚಾರ ಮಾಡಿಬಿಡ್ಬೇಕು ಅಂತ ಹಾಕ್ತಾಳೆ. ಕರ್ಕೊಂಬಂದ್ರೆ ಹುಡುಗನ ಹೆಸರಲ್ಲಿ ಅವಳು ಆಗ್ತಾ ಇದ್ದಿದ್ದು.
ಅವ್ರ ತಂದೆ ತಾಯಿಗಳು ಅಂತ. ನನಗೇನಂದರೆ ಹುಡುಗನ ಒಳಗೆ ಹಾಕ್ಸ್ಬಿಟ್ವಿ ಹೆಣ್ಮಗಳನ್ನು. ಕೆಲವೊಂದು ಸಲ ನಿಮಗೆ ಯಾವ ಸ್ಥಿತಿಯಲ್ಲಿ ನೀವು ಬಂದುಬಿಡ್ತೀರಾ ಅಂದರೆ ಯಾಕೆ ಅಂತ ಕೇಳಿದ್ರೆ ಅವಳು ಅಂತಾಳೆ, ಮೇಡಮ್ ನನಗೆ ಯಾರೋ ಆ ಥರ ನನಗೆ ಆ ಥರ ಒಂದು ಅನುಭವ ಆಗಿತ್ತು, ಹಾಗಾಗಿ ನೀವು ಅವ್ರ ಪರ ನಿಲ್ತಾ ಇಲ್ವೇನೋ ಅಂದ್ಬಿಟ್ಟು ನಾನು ನಿಮ್ಮ ಬಗ್ಗೆನೂ ನಿಮಗೂ ಹಂಗಾಗ್ಬಿಡ್ಲಿ ಅಂತ ಹಾಕಿದೆ ಅಂತ. ಅಂದರೆ ನಾನು ಹೇಳೋದು ಇಷ್ಟೇ ನೋಡವ, ಅವರು ಬೆಲ್ಟ್ ಕೆಳಗಡೆನೇ ಮಾತಾಡಲಿ. ಅದಾದ್ಮೇಲೆ ಏನೈತೆ ರಾಧಾ, ಅದಾದ್ಮೇಲೆ ನೀವು ಏನು ಮಾತಾಡ್ತೀರಾ, ಮೂಲ ಮೇಡಮ್, ಅದಾದ್ಮೇಲೆ ನೀವು ಏನು ಮಾತಾಡ್ತೀರಾ, ಆ ಒಂದು ಗೆರೆಯನ್ನ ಆ ಹೆಣ್ಣು ಮಗಳು ದಾಟಿ ಬರಬೇಕು. ಆ ಶಕ್ತಿ ಅವಳಿಗೆ ಬರಬೇಕು. ಅವತ್ತೇ ಬದಲಾವಣೆ. ನಾವು ಅಂದ್ರೆ ತೇಜೋವಧೆ, ನಿನ್ನ ಚಾರಿತ್ರ ತೇಜೋವಧೆ ಬಿಟ್ಟು ಬೇರೆ ಏನೇನು ಮಾಡಕ್ ಸಾಧ್ಯ ಇಲ್ಲ ಹೆಣ್ಣು ಮಗಳಿಗೆ. ದಟ್ ಈಸ್ ಬಟ್ ನೋಡಪ್ಪ, ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಎಲ್ಲರೂ ಅಷ್ಟೇ ನಾವು ಇರ್ತೀವಿ. ಹಂಗನ್ಬಿಟ್ಟು ಅದು ಒಂದು ಬರುತ್ತೆ ಅಂದ್ಬಿಟ್ಟು ನಾವು ಹಿಂದೆ ಸರಿದು ಬಿಟ್ರೆ, ನಾವು ಏನೋ ಮಾಡ್ಕೊಂಬಿಟ್ರೆ ಬದುಕಲ್ಲಿ ನಾವು ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲವ. ಒಂದು ಶೋಷಣೆಯನ್ನು ನೀವು ಎಷ್ಟು ಸಹಿಸ್ತೀರೋ ಅಷ್ಟು ಶೋಷಣೆ ಮಾಡ್ತಾ ಹೋಗ್ತಾರೆ. ಆಮೇಲೆ ಶೋಷಣೆ ಸಹಿಸೋದು ಸಹ ಅಪರಾಧ. ಆ ಮೌನ ಮುರಿದು ಮಾತಾಡುವ ಶಕ್ತಿ ಅವರಲ್ಲಿ ಬರಬೇಕು, ಆ ಧೈರ್ಯ ಅವರಲ್ಲಿ ಬರಬೇಕು, ಕಂಪ್ಲೇಂಟ್ ಮಾಡಬೇಕು, ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಆವಾಗ ಇದಕ್ಕೆ ನಾವು ಹಂತ ಹಂತವಾಗಿ ಕಡಿವಾಣ ಹಾಕಕ್ಕೆ ಸಾಧ್ಯ. ನೀವು ಎಂಥ ನೀವು ಕಾನೂನು ತನ್ನಿ, ನನ್ನ ಮಗಳು ಅಯ್ಯೋ ಮರ್ಯಾದೆ ಹೋಗ್ಬಿಡುತ್ತೆ, ನಾನು ಹೋದ್ರೆ ಮರ್ಯಾದೆ ಹೋಗ್ಬಿಡು. ಈ ಮರ್ಯಾದೆ 4 ಜನ, ಯಾರವ 4 ಜನ? ನಾವೇ. ನಿಮ್ಮ ಮನೆಯಲ್ಲಿ ನೀವು 4 ಜನ ಯಾರಿದ್ದೀರ, ಅವ್ರ ಮನೇಲಿ ಮೊದಲು ನಾವು ಅಷ್ಟೇ. ನಮ್ಮ ಮಕ್ಕಳಿಗೆ ಯಾರು ತಪ್ಪು ಮಾಡಲ್ಲ, ತಪ್ಪು ಮಾಡದೇ ಇರೋರು ಮನುಷ್ಯನ ಇಲ್ವೇ ಇಲ್ಲ. ನೀವು ನನ್ನ ಪ್ರಕಾರ ಪ್ರತಿಯೊಬ್ರು ತಪ್ಪು ಮಾಡಿರ್ತಾರೆ. ಆದ್ರೆ ಮಾಡದೇ ಇದ್ರೆ ದೇವ್ರಾಗ್ತಾರ ಅಷ್ಟೇ. ಮೌನ, ಗೋಡೆ ಮೇಲೆ ದೇವ್ರು ಏನಾದ್ರೂ ನೀನ್ ತಪ್ಪು ಮಾಡ್ತಾ ಇದೀಯ ಅನ್ಬಿಟ್ರೆ ತಗೊಂಡೋಗಿ ತಿಪ್ಪೆಗೆ ಹಾಕ್ಬಿಡ್ತಾರೆ ದೇವ್ರನ್ನ. ದೇವ್ರು ಸೈಲೆಂಟ್ ಆಗಿರೋದಕ್ಕೆ ನಾವು ದೇವ್ರ ಮೇಲೆ ಇಟ್ಟಿದೀವಿ. ಇಲ್ಲಾಂದ್ರೆ ದೇವ್ರ ಹೇಳಿರೋನು, ಇದು ನೀನ್ ತಪ್ಪು ಮಾಡ್ಕೊಂಡ್ ಬಂದಿದ್ಯಾ, ಇದು ಮಾತಾಡೋದು ತಪ್ಪು, ಇದೆಲ್ಲನೂ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.